ಹೇ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ, ನಾವು ಇಲ್ಲಿದ್ದೀವಿ ಹೊಸ ಹೈವೇದಲ್ಲಿ. ಇಲ್ಲಿದ್ದೀವಿ ನೋಡಿ ನಮ್ಮ ಗಾಡಿಗಳು. ಇವತ್ತು 2 ಬೈಕ್ಸ್ ಹೋಗ್ತಾ ಇದ್ದೀವಿ. ಇವತ್ತು ಆಂಧ್ರ ಸೈಡ್ ರೈಡ್ ಮಾಡ್ತಾಯಿದ್ದೀನಿ. ಹಂಗೆ ನೋಡಿ ಎಲ್ಲ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ಬೈಕ್ದು ರಿವ್ಯೂ ಬರುತ್ತೆ. ಆ ರಿವ್ಯೂನ ಮಿಸ್ ಮಾಡ್ದಿರ ಎಲ್ಲರೂ ನೋಡಿ. ಮತ್ತು ವೀಡಿಯೋಸ್ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರುತ್ತೆ ಕಂಟೆಂಟು. ಮತ್ತು ವೀಡಿಯೋ ನೋಡೋಕ್ಕೆ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಂಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಅಪ್ಲೋಡ್ ಮಾಡುವ ವೀಡಿಯೋಗಳು. ಬನ್ನಿ ಹೋಗೋಣ ಇವಾಗ ನಾವು. ನೋಡಿ, ಇವರೇ ದಟ್ ಈಡಿಯಟ್ಸ್. ಹೌಸ್ ದ ಸೌಂಡ್ ಮ್ಯಾನ್? ಸೌಂಡ್ ಹೆಂಗಿದೆ? ಬನ್ನಿ ಇವಾಗ ರೈಡ್ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ಇವತ್ತು ಏನು ಪ್ಲ್ಯಾನ್ ಅಂದರೆ, ಅದೇ ನೀವು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ರೀಲ್ಸ್ಗಳಲ್ಲಿ. ಹೊಸದಾಗಿ ಇವಾಗ ಒಂದು ಪೆನ್ಗುಂಡ ಹತ್ರ ಫಾಟ್ ಅಂತೆ, ಅಲ್ಲಿ ಬೆಟ್ಟದ ಮೇಲೆ ರಸ್ತೆ ಆಗಿದೆ. ಇವತ್ತು ಅಲ್ಲೋಗ್ತಾ ಇದ್ದೀನಿ. ಮತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಂದು ವೀಡಿಯೋಸ್ ಅಪ್ಲೋಡ್ ಮಾಡಿ ಜಾಸ್ತಿ ದಿನ ಆಯಿತು. ಅದರಿಂದ ಇವತ್ತು ವೀಕೆಂಡ್ ಒಂದು ರೈಡ್ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಈ ಕಡೆ. ನಾನು ನನ್ನ ಜೊತೆ ಮತ್ತು ಇನ್ನೊಂದು ಬೈಕ್ ಇದೆ, ನನ್ನ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋದು ಇವತ್ತು. ಮತ್ತು ನಾನು ಇರುವ ಹೈವೇಗೆ ನೋಡಿರ್ತೀರ ಎಲ್ಲರ, ಸೂಪರ್ ಸಕ್ಕತ್ತಾಗಿದೆ. ಮತ್ತೊಂದು ಇನ್ನೊಂದು, ಓಡಿಸೋ ಸ್ಪೀಡ್ ನೋಡ್ತಿದ್ದು ನೀವೇನು ಓಡ್ಸೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದು ಪೆನ್ಗುಂಡ ಬಂದು ಇಲ್ಲಿಂದ ಒಂದು ದೇವನಹಳ್ಳಿಯಿಂದ ಒಂದು 120 ಕಿಲೋಮೀಟರ್ಸ್ ಏನೋ ಇದೆ. ಟೈಮ್ ಇವಾಗ 10 ಆಗ್ತಾ ಇದೆ. ಟಿಫನ್ ಟೈಮು ಬಂತು. ಆಮೇಲೆ ನೀವು ಹಿಂದಿನ ವೀಡಿಯೋಸ್ ನೋಡಿರ್ತೀರ ಎಲ್ಲರೂ, ಪರವಾಗಿಲ್ಲ, ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಹೋಗ್ತಾ ಇದೆ. ನೀವು ವೀಡಿಯೋಸ್ ಫುಲ್ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಭಿಪ್ರಾಯ ಕಾಮೆಂಟಲ್ಲಿ ತಿಳಿಸಿ. ಏನಾರ ಚೇಂಜ್ ಮಾಡಬೇಕಾ, ಇಲ್ಲಾಂದ್ರೆ ಇನ್ನೂ ಏನೇನೋ ಮಾಡಬೇಕಾ ಅಂತ. ರಿವ್ಯೂಸು ಅಪ್ಲೋಡ್ ಮಾಡ್ತಾಯಿದ್ದೀನಿ. MT-15 ರಿವ್ಯೂಸ್ ಅಷ್ಟೇನು ಹೋಗಿಲ್ಲ. MT-15 ರಿವ್ಯೂನು ನೋಡಿ, ಚೆನ್ನಾಗಿದೆ. ಮತ್ತು ನಂದಿ ಹಿಲ್ಸ್ ವೀಡಿಯೋಸು ನೋಡಿ, ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ರಿವ್ಯೂನು ಅಪ್ಲೋಡ್ ಮಾಡ್ತೀನಿ. Black Rose. ನಾನು ಮೊನ್ನೆನೇ ರೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವತ್ತು ವೆಡ್ನೆಸ್ಡೇ ಐ ಥಿಂಕು ಸ್ವಲ್ಪ ಮೇಜರ್ ಆಕ್ಸಿಡೆಂಟ್ ಆಯಿತು. ಲೆಗ್ಗೆ ಸ್ವಲ್ಪ ಏಟ್ ತಗುತ್ತೆ, ಅದರಿಂದ ಡಿಲೇ ಆಗಿತ್ತು ವೀಡಿಯೋಸು. ನಾನು ಹೋಗಿಲ್ಲ ಎಲ್ಲಿನೂ, ಸ್ವಲ್ಪ ರಿಕವರ್ ಆಗೋದು ಎಲ್ಲೂ ಆಚೆ ಹೋಗಿಲ್ಲ. ಮತ್ತು ಇವಾಗ ಸ್ವಲ್ಪ ಕಮ್ಮಿ ಇದೆ, ಅದರಿಂದ ಇವತ್ತು ರೈಡ್ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಈ ಕಡೆ ಪೆನ್ಗುಂಡ ಹತ್ರ. ಎಲ್ಲ ಪ್ಲೇಸಸ್ಸು ನೀವು ಆಲ್ಮೋಸ್ಟ್ ನೋಡಿರ್ತೀರ. ಇವಾಗ ಹೊಸದಾಗಿದೆ, ತೋರ್ಸೋಣ ಅಂತ ಈ ಕಡೆ ಹೋಗ್ತಾ ಇದ್ದೀನಿ ನಿಮಗೆ. ಅವತ್ತು ಆಕ್ಸಿಡೆಂಟ್ ಹೆಂಗಾಗಿದೆ ಅಂದರೆ, ನಾನು ಕಾಲೇಜ್ ಬಿಟ್ಟ ಮೇಲೆ ನಾನು ಬರ್ತಾಯಿದ್ದೆ. ಯಾರೋ ಎಲೆಕ್ಟ್ರಿಕ್ ಬೈಕನ್ನು ಬಂದು ಫ್ರಂಟ್ ವೀಲಿಗೆ ಕುದ್ಬಿಟ್ಟ. ಆವಾಗ ಸ್ವಲ್ಪ ಫಾಲ್ ಡೌನ್ ಆಗಿದೆ, ಅದರಿಂದ ಸ್ವಲ್ಪ ಲೆಗ್ಗೆ ಏಟ್ ತಗಲಿತು. ಅದು ನನ್ನ ಸೇಫ್ಟಿ ಗ್ಲೌಸ್ ಹಾಕ್ಕೊಂಡಿದ್ದೆ, ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಅದರಿಂದ ನನಗೇನು ಜಾಸ್ತಿ ಏಟ್ ತಗಲಿಲ್ಲ. ಕಾಲಿಗೆ ಮಾತ್ರ ಫ್ರ್ಯಾಕ್ಚರ್ ಆಯಿತು, ಬೇರೆ ಏನೂ ತಗಲಿಲ್ಲ. ಗ್ಲೌಸು ಇದರಿಂದ ನನ್ನ ಕೈಯೆಲ್ಲ ಫುಲ್ ಸೇಫ್ ಆಯಿತು. ಅದೊಂದು ಪ್ಲಸ್ ಪಾಯಿಂಟ್ ನಾನು ಗ್ಲೌಸ್ ಹಾಕ್ಕೊಂಡಿದ್ದಕ್ಕೆ. ಅದರಿಂದನೇ ನಿಮ್ಗೆ ಹೇಳೋದು ಎಲ್ಲ ವೀಡಿಯೋಗಳಲ್ಲಿ, ದಯವಿಟ್ಟು ಎಲ್ಲರೂ ಗಾಡಿ ಓಡಿಸುವಾಗ ಹೆಲ್ಮೆಟ್ ಧರಿಸಿ ಸೇಫ್ಟಿಯಾಗಿರ್ತೀರ. ಗಾಡಿಗೂ ಏನು ಸ್ಕ್ರ್ಯಾಚಸ್ ಸ್ವಲ್ಪ ಬಿತ್ತು, ತೋರಿಸ್ತೀನಿ ರೀ, ಅಲ್ಲಿ ನಿಲ್ಲಿಸ್ಬಿಟ್ಟು ನಿಮಗೆ ಗಾಡಿಗೇನೋ ನಾನು ತಗಲಿದ್ದೇನೋ ತೋರಿಸ್ತೀನಿ. ಅದು ಇವಾಗ ಟಿಫನ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡು ತೋರಿಸ್ತೀನಿ ನಿಮಗೆ.
ನಿಮಗೆ ಫ್ರ್ಯಾಕ್ಚರ್ ಆಗಿದ್ದು ಇಲ್ಲಿ ಸ್ವಲ್ಪ ತಗಲಿದೆ. ಮತ್ತು ಇದು ಹೆಡ್ಲ್ಯಾಂಪ್ ಇದೆ ನೋಡಿ, ಇಲ್ಲಿ ಸ್ವಲ್ಪ ಇದು ಹೆಡ್ಲ್ಯಾಂಪ್ದು ಇಲ್ಲಿ ಒಳಗಡೆ ಕ್ಲ್ಯಾಂಪ್ ಬಿಡುತ್ತೆ, ಆ ಕ್ಲ್ಯಾಂಪ್ ಕಟ್ಟಾಗಿಬಿಟ್ಟಿದೆ. ಇಲ್ಲಾಂದರೆ ಅದು ಕ್ಲ್ಯಾಂಪು ಸಿಗೋಲ್ಲ ಅಂತೆ. ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ, ನಮ್ಮ ಟೆಕ್ನಿಷಿಯನ್ಗೆ ಹೇಳಿದ್ದೀನಿ, ಅವ್ರು ತರ್ಸಾರ ಅಂತ ಹೇಳಿದ್ರು. ಮತ್ತು ಇದು ಹೆಡ್ಲ್ಯಾಂಪ್ ಹೋದರೆ 13,000 ಇದು. ಎಲ್ಲಿಂದ ಹಾಕ್ಸೋದಲ್ಲಿ 13,000, ಅದರಿಂದ ಅವ್ರಿಗೆ ಹೇಳಿದ್ದೆ. ಮತ್ತು ಇದು ಕ್ರ್ಯಾಶ್ ಗಾರ್ಡ್ ಕಟ್ಟಾಗಿತ್ತು. ಆಮೇಲೆ ಇದು ಇಲ್ಲಿ ಬಂದು ಈ ಬೋಲ್ಟ್ಸ್ ಬಂದು ಕಟ್ಟಾಗಿಬಿಟ್ಟಿತ್ತು. ಆಮೇಲೆ ಈ ಬೋಲ್ಟ್ಸ್ ಚೇಂಜ್ ಮಾಡಿದೆ, ಹೆಂಗೋ ಚಾರ್ಸಲ್ಲಿ ಕಟ್ಟಾಗಿಲ್ಲ ಬೋಲ್ಟು. ಮತ್ತು ಚೇಂಜ್ ಮಾಡಿದ್ರೆ ಏನು ಆಮೇಲೆ ಕ್ರ್ಯಾಶ್ ಗಾರ್ಡ್ ಅದೇ ಆಗಿಸೆ, ಏನು ಪ್ರಾಬ್ಲಮ್ ಆಗಿ ಚೆನ್ನಾಗಿತ್ತು. ಮತ್ತು ಈ ಕಡೆ ಸ್ವಲ್ಪ ಸ್ಕ್ರ್ಯಾಚಸ್ ಬಿದ್ದಿದೆ, ಮತ್ತೇನು ಅಷ್ಟು ದೇವ್ರ ದಯ ಏನು ಅಷ್ಟೇನು ತಗಲಿಲ್ಲ. ಮತ್ತು ಇವಾಗ ಟಿಫನ್ ಮಾಡ್ಕೊಂಡು ನಿಮಗೆ 5 ಮಿನಿಟ್ಸಲ್ಲಿ